ಪ್ರಜ್ವಲ್ ದೇವರಾಜ್ ಅವರ ಈ ವರ್ಷದ ಸಿನಿಮಾಗಳಲ್ಲಿ ಕರಾವಳಿ ಸಿನಿಮಾ ತುಂಬಾನೇ ಎಕ್ಸೈಟ್ ಮಾಡಿತ್ತು. ಬಿಟ್ಟಂತ ಟೀಸರ್, ಸ್ಟಾರ್ ಕಾಸ್ಟ್ ಇವುಗಳಿಂದ ಸಿನಿಮಾ ತುಂಬಾನೇ ಎಕ್ಸ್ಪೆಕ್ಟೇಷನ್ನ ಹುಟ್ಟಾಕಿತ್ತು. ಹಾಗೆ ಈಗ ಬಿಟ್ಟಂತ ಪ್ರಜ್ವಲ್ ದೇವರಾಜ್ ಅವರ ಮತ್ತೊಂದು ಸಿನಿಮಾದ ಟ್ರೈಲರ್ ತುಂಬಾನೇ ಎಕ್ಸೈಟ್ ಮಾಡ್ತು. ಹಾಗೆ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು. ರಾಕ್ಷಸ, ದೇವಕಿ, ಮಮ್ಮಿ ಸಿನಿಮಾಗಳನ್ನ ಕೊಟ್ಟಂತ ಲೋಹಿತ್ ಎಚ್ ಅವರು ಡೈರೆಕ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಅವರು ನಟಿಸ್ತಿರುವಂತ ಸಿನಿಮಾ. ಹಾರರ್ ಹಾಗೂ ಟೈಮ್ ಲೂಪ್ ಕಾನ್ಸೆಪ್ಟ್ ನೊಂದಿಗೆ ಬರ್ತಿರುವಂತ ಸಿನಿಮಾ. ಈ ರೀತಿ ಕಾನ್ಸೆಪ್ಟ್ ನಲ್ಲಿ ಬಂದಿರುವಂತ ಕನ್ನಡ ಸಿನಿಮಾಗಳು ಕೇವಲ ಕೆಲವು ಸಿನಿಮಾಗಳು ಮಾತ್ರ. ಇನ್ನು ಟ್ರೈಲರ್ ಬಗ್ಗೆ ಹೇಳೋದಾದ್ರೆ, ಟ್ರೈಲರ್ ನಲ್ಲಿ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಹಾಗೆ ಪ್ರಜ್ವಲ್ ದೇವರಾಜ್ ಅವರ ಪರ್ಫಾರ್ಮೆನ್ಸ್ ಕೂಡ ಟ್ರೈಲರ್ ನಲ್ಲಿ ಇಂಪ್ರೆಸಿವ್ ಅನಿಸ್ತು. ಪ್ರಜ್ವಲ್ ದೇವರಾಜ್ ಅವರ ಆಕ್ಟಿಂಗ್ ಪೊಟೆನ್ಷಿಯಲ್ ಕೂಡ ತೋರಿಸ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ತುಂಬಾನೇ ಸ್ಪೇಸ್ ಇರೋ ಹಾಗೆ ಇದೆ. ಹಾಗೆ ಈ ಒಂದು ಸಿನಿಮಾ ಪ್ರಜ್ವಲ್ ದೇವರಾಜ್ ಅವರ ಫಿಲ್ಮೋಗ್ರಫಿಯಲ್ಲಿ ಒಂದೊಳ್ಳೆ ವಿಭಿನ್ನ ಸಿನಿಮಾವಾಗಿ ಕಾಣಿಸ್ಕೊಳ್ತಿದೆ. ಸಿನಿಮಾದ ಟ್ರೈಲರ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ತುಂಬಾನೇ ಇಷ್ಟ ಆಯಿತು ಕೂಡ. ಬಟ್ ಈ ಸಿನಿಮಾ ಬರ್ತಿರೋದೇ ಗೊತ್ತಿರಲಿಲ್ಲ. ಟ್ರೈಲರ್ ಇಂಪ್ರೆಸ್ ಮಾಡಿದ್ರು, ಕಾನ್ಸೆಪ್ಟ್ ಏನೇ ಆಗಿದ್ರು ಕೂಡ ಸಿನಿಮಾವನ್ನು ಜನರಿಗೆ ತಲುಪಿಸೋದು ಕೂಡ ಮುಖ್ಯವಾಗಿರುತ್ತೆ. ಸಿನಿಮಾದ ಪ್ರಮೋಷನ್ ಚೆನ್ನಾಗಿ ಮಾಡಿಕೊಂಡು ಸಿನಿಮಾದ ಸ್ಟೋರಿ ಹಾಗೂ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಈ ಒಂದು ಸಿನಿಮಾ ಪ್ರಜ್ವಲ್ ದೇವರಾಜ್ ಅವರ ಕರಿಯರ್ನಲ್ಲಿ ಒಂದೊಳ್ಳೆ ಸಿನಿಮಾ ಆಗೋದ್ರಲ್ಲಿ ಡೌಟ್ ಇಲ್ಲ. ಈ ಒಂದು ಟ್ರೈಲರ್ ನೋಡಿ ನಿಮ್ಗೇನು ಅನಿಸ್ತು ಅಂತ ಕೂಡ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.